ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ರೆಸಾರ್ಟಿಗೆ ಬಂದೆ. 10 ಗಂಟೆ ಆಯಿತು. ಎಕ್ಸಾಕ್ಟ್ಲಿ 10 ಗಂಟೆಗೆ ಬಂದಿದ್ದೀನಿ ಇವತ್ತು. ಹಾಗೆ ಟಿಫನ್ ಬಂದಿಲ್ಲ, ಹಾಗೆ ಬಂದೆ. ಆಮೇಲೆ ಏನು ಇವತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಹೊಸ ವರ್ಷ ಹೊಸತನ ತರಲಿ, ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಆ ದೇವ್ರ ಹತ್ರ. ಹಾಗೆ ನಾನು ಹೊಸ ಬಟ್ಟೆ ಹಾಕ್ಕೊಂಡಿಲ್ಲ ಇವತ್ತು. ಹೊಸ ಬಟ್ಟೆ ಇದೆ, ನಾನು ತಗೊಂಡಿರೋದೇ ಇದೆ ಹೊಸ ಬಟ್ಟೆಗಳು, ಆದರೆ ಅದು ಸ್ಲೀವ್ಲೆಸ್ ಎಲ್ಲ ಇದೆ. ಮತ್ತು ಇಲ್ಲಿ ಹಾಕ್ಕೊಂಡು ಬರೋಕ್ಕೆ ಒಂಥರ ಸರಿ ಆಗಲ್ಲ. ಮತ್ತು ಸ್ಯಾರಿ ಉಟ್ಕೊಬೇಡ ಅಂದರೆ ಅದು ಏನಂದರೆ, ಪಾಪ ನಮ್ಮ ಯಜಮಾನ್ರು ಚಿಕನ್ ಕಟ್ ಮಾಡ್ತಾಯಿದ್ದಾರೆ. ಅವರು ಹೊಸ ಬಟ್ಟೆ ಹಾಕ್ಕೊಂಡಿಲ್ಲ. ಅದಕ್ಕೆ ನಾನು ತಗೊಂಡಿರೋ ಹೊಸ ಬಟ್ಟೆ ಇದೆ, ಬಟ್ ಅದನ್ನೇ ನಾನು ಹಾಕ್ಕೊಂಡು ಬಂದಿಲ್ಲ. ಗಿರಿ ಕೂಡ ಹಾಕ್ಕೊಂಡಿಲ್ಲ, ಅವ್ರು ಇನ್ನೂ ಚಿಕನ್ ಕಟ್ ಮಾಡ್ತಾಯಿದ್ರು. ಅದಕ್ಕೆ ನಾನು ಹಾಕ್ಕೊಳ್ಳೋ ಮನಸ್ಸಾಗಿಲ್ಲ. ಅದಕ್ಕೆ ಹಳೆ ಡ್ರೆಸ್ಸೇ ಬಂದಿದ್ದೀನಿ. ಈಗ ಜಾಸ್ತಿ ಏನು ಗೆಸ್ಟ್ ಇರಲಿಲ್ಲ ನಿನ್ನೆ, ಯಾಕಂದರೆ ಹಬ್ಬ ಅಲ್ವಾ, ಜಾಸ್ತಿ ಬುಕ್ ಆಗಿರಲಿಲ್ಲ. ನೋಡ್ಬೇಕು, ನೆಕ್ಸ್ಟ್ ವೀಕ್ ಬುಕ್ ಆಗಿದೆ. ಈ ವೀಕು ಹಬ್ಬ ಇರೋದ್ರಿಂದ ಬುಕ್ ಆಗಿರಲಿಲ್ಲ. ಇವತ್ತು ಎಲ್ಲ ಈವ್ನಿಂಗ್ ಚೆಕ್ಔಟ್ ಆಗಿಬಿಡ್ತಾರೆ. ಈವ್ನಿಂಗ್ ತನಕ ಇದ್ದು ಲಂಚು ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಮತ್ತು ನಮ್ಮ ಮನೇಲಿ ನಾವು ಹಬ್ಬನೂ ಮಾಡ್ತಾಯಿಲ್ಲ, ಯಾಕಂದರೆ ಇನ್ನು ಗಿರಿ ಅವರ ಅಪ್ಪ ತೀರ್ಕೊಂಡು 1 ವರ್ಷ ಆಗಿಲ್ಲ ಅಲ್ವಾ. ಹಾಗಾಗಿ ಹಬ್ಬ ಮಾಡೋ ಹಾಗಿಲ್ಲ. ಹಾಗಾಗಿ ನಾವು ಹಬ್ಬ ಮಾಡಿಲ್ಲ, ಎಡೆ ಎಲ್ಲ ಹಾಕೋ ಹಾಗಿಲ್ಲ ಅಂತ. ಅದಕ್ಕೋಸ್ಕರ ಮನೇಲಿ ಸಂಜೆಯಲ್ಲಿ ಏನಾರ ಒಂದು ಸ್ವೀಟ್ ಮಾಡಿಕೊಂಡು ತಿನ್ಕೊಳ್ಳೋದು ಅಷ್ಟೇ. ಎಡೆಯನ್ನು ಹಾಕಲ್ಲ. ಇನ್ನು ಮಂಗಳವಾರ ನಾನ್ ವೆಜ್ ಎಲ್ಲ ತಂದುಬಿಟ್ಟು ನಾನ್ ವೆಜ್ ಹೇಳಿದ್ದಾರೆ. 2 kg ಮಟನ್ಗೆ ಹೇಳಿದ್ದಾರೆ. ಮಂಗಳವಾರ ನಾನ್ ವೆಜ್ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇ. ನಮ್ಮದೇನು ಹಬ್ಬ ಇಲ್ಲ ಗೈಸ್. ಹಾಯ್ ಎಲ್ರಿಗೂ. ನಾನು ಹೋಗಿ ಊಟ ಮಾಡಿಕೊಂಡು ರೆಸಾರ್ಟ್ಗೆ ಹೋದೆ, ಮನೆಗೆ ಹೋಗಿಲ್ಲ. ಊಟ ಮಾಡಿಕೊಂಡು ಹಾಗೆ ಬಂದೆ. ಇಲ್ಲಿ ತೊಟ್ಟಿ ಮನೇಲಿ ಎಲ್ಲ ಎ ಸಿನೂ ಒಂದು ಸತಿ ಕೂಲಿಂಗ್ ಆಗುತ್ತಾ ಅಂತ ಚೆಕ್ ಮಾಡೋಣ ಅಂತ ಬಂದಿದ್ದೆ. ಆಗಲೇ ಬಂದು ನಾನು ಊಟಕ್ಕೆ ಹೋಗೋಕ್ಕಿಂತ ಮುಂಚೆನೇ ಎಲ್ಲ ಎ ಸಿ ಸ್ವಿಚ್ ಆನ್ ಮಾಡಿಬಿಟ್ಟು ಹೋಗಿದ್ದೆ. ಇವಾಗ ಬಂದು ನೋಡ್ತಾ ಇದ್ದೀನಿ ಎಲ್ಲ ಕೂಲ್ ಆಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಸಖತ್ ಕೂಲಾಗಿದೆ, ಯಾಕಂದರೆ ಬಿಸಿಲಿಂದ ಬಂದಿದ್ದೆ ಅಲ್ಲ. ಇಲ್ಲಿ ಬಂದು ಒಳಗಡೆ ಬಂದ ತಕ್ಷಣ ಫುಲ್ಲು ಕೂಲ್ ಆಗ್ತಾಯಿದೆ. ಎಲ್ಲ ಕೂಲಾಗೇ ಇದೆ, ಬಟ್ ತುಂಬ ಟೈಮ್ ಬೇಕು ಅನಿಸುತ್ತೆ ನನಗೆ ತುಂಬ ಕೂಲ್ ಆಗೋಕ್ಕೆ. ಯಾಕಂದರೆ ತುಂಬ ಬಿಸಿಲಿದೆ ಅಲ್ವ ಇವಾಗ. ಹಾಗಾಗಿ ಪರವಾಗಿಲ್ಲ. ನಾನು ಊಟಕ್ಕೆ ಹೋಗಿ 1 hour ಆಗಿತ್ತು. ಅದಕ್ಕಿಂತ ಸ್ವಲ್ಪ ಒಂದು 10 ನಿಮಿಷ ಮುಂಚೆ ಹಾಕಿ ಹೋಗಿದ್ದೆ. ನಾನು ಬರೋ ಅಷ್ಟರಲ್ಲೇ ಆಯಿತು 1 hour, 1.25 hour ಆಯಿತು. ಬರೋ ಅಷ್ಟರಲ್ಲಿ ಕೂಲೆಲ್ಲ ಆಗಿದೆ. ಏನು ಪ್ರಾಬ್ಲಮ್ ಇಲ್ಲ ಎ ಸಿ. ಇನ್ನು ಕಾಟೇಜಸ್ನೆಲ್ಲ ಚೆಕ್ ಮಾಡಬೇಕು. ಇನ್ನು 1 ರೂಮ್ ಇದೆ ತೊಟ್ಟಿ ಮನೇಲಿ, ಇನ್ನು 1 ರೂಮ್ ಇದೆ ಚೆಕ್ ಮಾಡೋದು. ಇನ್ನು ಬಿಟ್ಟರೆ ಇನ್ನು ಕಾಟೇಜಲ್ಲಿ ಹೋಗಿ ಚೆಕ್ ಮಾಡಬೇಕು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಇವಾಗ ಈವ್ನಿಂಗ್ ಒಂದು 6:30 ಆಗಿತ್ತು. ನಾನು ಮನೆಗೆ ಬೇಗನೆ ಹೋಗಿದ್ದೆ. ಹಾಗೆ ಒಂದು ಚೆಕಿನ್ ಇತ್ತು, ಅದು ಕ್ಯಾಶ್ ಬಂದಿತ್ತು. ಹಾಗಾಗಿ ಹುಡುಗರು ಚೆಕಿನ್ ಮಾಡಿಸಿದ್ರು. ನಾನು ಈಸ್ಕೊಬರೋಣ ಅಂತ ಹೋಗಿದ್ದೆ, ಯಾಕಂದರೆ ಇಷ್ಟೊಂದು ಕ್ಯಾಶ್ ಅವ್ರ ಹತ್ರ ಎಲ್ಲ ಇದ್ದರೆ ಸುಮ್ಮನೆ ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ಈಸ್ಕೊಬರೋಕ್ಕೆ ಹೋಗಿದ್ದೆ. ಅದಾದಮೇಲೆ ಬಂದು ಯೋಗಾರ್ಟ್ ತಂದಿದ್ದೆ ಕನಕಪುರದಿಂದ. ತಿಂದಿರಲಿಲ್ಲ, ಹಾಗಾಗಿ ಇವಾಗ ತಿಂತಾ ಇದ್ದೀನಿ. ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು. ಹಾಗಾಗಿ ಎಲ್ಲ ಇವಾಗ ಕೆಲಸ ಎಲ್ಲ ಮುಗೀತು, ಊಟ ಕೂಡ ಮುಗೀತು. ಇವಾಗ ಗಿರಿ ಊಟ ಮಾಡ್ತಾಯಿದ್ರು. ನಾನು ಕೂಡ ಇವಾಗ ಮಲ್ಗೋಣ ಅಂತ ಹೊರಟಿದ್ದೆ. ಜಾಸ್ತಿ ಇವತ್ತು ವ್ಲಾಗ್ನ ಏನೂ ಮಾಡಿಲ್ಲ. ಈ ಚಿಕ್ಕ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ವ್ಲಾಗ್ ಮಾಡೋಕ್ಕೇ ಆಗ್ತಾಯಿಲ್ಲ ಇವಾಗ. ಹಾಗಾಗಿಬಿಟ್ಟಿದೆ. ಇವತ್ತಿನ ವ್ಲಾಗ್ ಇಷ್ಟೇ. ನನ್ನ ವ್ಲಾಗ್ ಚೆನ್ನಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.